ಹಾಯ್ ಫ್ರೆಂಡ್ಸ್, ಬನ್ನಿ ವಾಯ್ಸ್ ಪಲ್ಲವಿ ಕಿಚನ್ ಚಾನಲ್ಗೆ. ನಿಪ್ಪಟ್ಟು ಹೇಗೆ ಮಾಡೋದು ಅಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗಿ ಮಾಡ್ಬೋದು, ಅದನ್ನು ತೋರಿಸ್ಕೊಡ್ತೀನಿ. ಏನಿಲ್ಲ, ಸಿಂಪಲ್. ಅದಕ್ಕೆ ಬೇಕಾಗಿದ್ದು ಅಕ್ಕಿ ಹಿಟ್ಟು 2 ಗ್ಲಾಸ್ ತೊಗೊಂಡಾಗ ಕಡಲೆ ಬೀಜ 1 ಗ್ಲಾಸ್ ತೊಗೊಳ್ಳಿ. ಯಾವುದ್ರಲ್ಲಿ ತೊಗೊತೀರೋ ಅದರಲ್ಲೇ ಅಳತೆ ತೊಗೊಳ್ಳಿ. ನಾನು ಇವಾಗ ತೋರ್ಸೋಕ್ಕೆ ಅಂತ ಈ ಥರ ಇಟ್ಟಿದ್ದೀನಿ ಅಷ್ಟೇ. ಇದರಲ್ಲಿ 2 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಇದರಲ್ಲಿ 1 ಗ್ಲಾಸ್ ಅಷ್ಟು ಕಡಲೆ ಬೀಜ ತೊಗೊಳ್ಳಿ. ಹಸಿ ಕಡಲೆ ಬೀಜ ಆದರೂ ಪರವಾಗಿಲ್ಲ, ಹುರಿದಿರೋದಾದರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ. ನಾನೀಗಾದರೆ ಹಸಿದೇ ತೊಗೊತಾ ಇದ್ದೀನಿ. ಹಾಗೆ ಕಡಲೆಪಪ್ಪು ಸ್ವಲ್ಪ ತೊಗೋಬೇಕು. ಹಾಗೆ ಜೀರಿಗೆ ಸ್ವಲ್ಪ, ಮೆಣಸಿನ ಪುಡಿ. ಈ ಮೆಣಸಿನ ಪುಡಿ ಬೇಡ ಅಂದರೆ, ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಕೋಬೋದು. ನಾನೀಗಾದರೆ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಅಕ್ಕಿ ಹಿಟ್ಟು 2 ಗ್ಲಾಸು, ಕಡಲೆ ಬೀಜ ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು. ಅದೊಂದು ಸ್ಕಿಪ್ ಆಗಿದೆ, ಏನು ಅಂದ್ಕೋಬೇಡಿ. ಇಲ್ಲಿ ನೋಡಿ, ತುಂಬ ಬೇಡ, ಸ್ವಲ್ಪ ಅರ್ಧ ಬರ್ಧ ಅಂತಾರಲ್ವ, ಕಚ್ಚಾ ಪಚ್ಚಾಗೆ ಆ ಥರ ಮಾಡಿಕೊಂಡು ಹಿಟ್ಟಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮೆಣಸಿನ ಪುಡಿನ ಹಾಕಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು, అలాగే ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ. ಹಂಗೆ ಸ್ವಲ್ಪ ಎಣ್ಣೆ ಬೇಕು. ಎಣ್ಣೆ ಒಂದು ಸೌಟ್ ಆಗೋಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು 1 ಸೌಟ್ ಆಗೋಷ್ಟು ಇದರಲ್ಲಿ ಹಾಕ್ಕೋಬೇಕು. ಈಗ ಹೇಳ್ತೀನಿ, ಹಿಂಗೆ ತೋರಿಸ್ತೀನಿ ನೋಡಿ. ಹಿಂಗಿದೆ ಅಲ್ಲ, ಸ್ವಲ್ಪ ಮಧ್ಯದಲ್ಲಿ ಹಾಳ ಮಾಡ್ಕೊಂಡಾಗ ನಾನು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1 ಸೌಟ್ ಆಗೋಷ್ಟು, ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಮ್ಮಿ ಮಾತ್ರ ಆಗೋದಕ್ಕೆ ಬೇಡ. ನೋಡಿ ಆ ಬಿಸಿ ಎಣ್ಣೆ ಹಾಕಿದ್ದೀವಲ್ಲ, ಅದು ಟೇಸ್ಟ್ ಬರುತ್ತೆ. ಆದ್ದರಿಂದ ಬಿಸಿ ಎಣ್ಣೆ ಹಾಕಬೇಕು. 1 ಸೌಟ್ವರೆಗೂ ನಾನು 1 ಸೌಟ್ ಹಾಕಿ ಸ್ವಲ್ಪ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ ಮೆತ್ತಕ್ಕೆ ಕ್ಲೀನಾಗಿ ಕಲಿಸ್ಕೋಬೇಕು. ನಿಧಾನಕ್ಕೆ ಕಲಿಸ್ಕೊಳ್ಳಿ, ಯಾಕೆಂದರೆ ಬಿಸಿ ಇರುತ್ತೆ. 1-2 ನಿಮಿಷ, ಆಮೇಲೆ ಎಲ್ಲ ಕಮ್ಮಿಯಾಗಿ ಹೋಗುತ್ತೆ. ಅಷ್ಟು ಬಿಸಿ ಏನು ಅನಿಸಲ್ಲ. ಕ್ಲೀನಿಗೆ ಹಿಟ್ಟಿಗೆಲ್ಲ ಎಣ್ಣೆ ಇಟ್ಕೋಬೇಕು. ಅಲ್ಲಿವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ, ಕಡಲೆ ಪಪ್ಸಾನು ಮಿಕ್ಸಿಗೆ ಹಾಕಿದ್ದೀವಿ. ಎರಡು ಗ್ಲಾಸ್ ಅಕ್ಕಿ ಹಿಟ್ಟಾದರೆ 1 ಗ್ಲಾಸ್ ಕಡಲೆ ಬೀಜ, ಕಡಲೆಪಪ್ಪು, ಒಂದು ಅರ್ಧ ಗ್ಲಾಸು ಕ್ಲೀನಾಗೆ ಮಿಕ್ಸಿಗೆ ಹಾಕ್ಕೊಂಡು ಕಚ್ಚಾ ಪಚ್ಚಾಗೆ, ತುಂಬ ಪೇಸ್ಟಾಗೂ ಬೇಡ, ಅಂತ ದೊಡ್ಡದಾಗೂ ಬೇಡ, ಆ ಥರ ಮಾಡಿ ಇದರಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪ್ರಾಪರಾಗಿ ಚೆನ್ನಾಗಿ. ನೋಡಿ, ಈಗ ಎಣ್ಣೆ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂದರೆ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ಅಂದರೆ, ಇಲ್ಲಿ ನೋಡಿ ಅಮ್ಮ ಹಿಡಿತಾ ಇದ್ದಾರೆ. ಹಂಗೆ ಹಿಡಿದಾಗ ಉಂಟೆ ಥರ ಬಂದಿದೆ ಅಲ್ಲ, ಈ ಥರ ಬಂತು ಅಂದರೆ ಎಣ್ಣೆ ಕರೆಕ್ಟಾಗಿದೆ ಅಂತ, ಇದಕ್ಕೆಲ್ಲ ಸರಿ ಹೋಗಿದೆ ಅಂತ ಅರ್ಥ. ಎಣ್ಣೆ ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆಯಾ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಆ ಥರ ಬಂತು ಅಂದರೆ ಸರಿ ಹೋಗಿದೆ ಎಣ್ಣೆ ಅಂತ ಅರ್ಥ ಆಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ಇನ್ನೊಂದು ಕಡೆ ಬಾಣಲಿದಲ್ಲಿ ಎಣ್ಣೆ ಹಾಕಿ ನಾನು ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ಥರ ಮೆತ್ತಕ್ಕಿರೋ ಥರ, ಅಷ್ಟು ಗಟ್ಟಿ ಬೇಡ, ಮೆತ್ತಕ್ಕಿರೋ ಥರ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಕ್ಕೆ ಈ ಥರ ಕಲಿಸ್ಕೊಳ್ಳಿ. ಆಮೇಲೆ ಇದನ್ನು ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ಳೋಣ. ಚಿಕ್ಕದಾಗಿ ಬಾಲ್ಸಾಗಿ ಮಾಡಿಕೊಂಡು ನೋಡಿ, ಎಲ್ಲ ಈ ಥರ ಬಾಲ್ಸ್ ಮಾಡಿಕೊಂಡು ದಪ್ಪಕ್ಕಿರೋ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ, ಜಾಸ್ತಿ ಇಲ್ಲ. ಈ ಥರ ಎಲ್ಲ ರೌಂಡ್ ಮಾಡ್ಕೊಂಡ್ಮೇಲೆ ಈ ಥರ ನಿಪ್ಪಟ್ಟು ಥರ ತಟ್ಕೋಬೇಕು. ಇಲ್ಲಿ ನೋಡಿ, ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಯಿತು, ಒಂದು ಚಿಕ್ಕದು ಹಾಕಿದ್ದೀನಿ ನೋಡಿ, ಅದು ಮೇಲ್ಗಡೆಗೆ ಬಂತು, ಎಣ್ಣೆ ಕಾಗಿದೆ ಅಂತ. ಈಗ ನಾನು ಆಲ್ರೆಡಿ ನಿಪ್ಪಟ್ಟು ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಎಣ್ಣೆದಲ್ಲಿ ಬಿಡೋಣ. ನಿಧಾನಕ್ಕೆ ಬಿಡ್ರಿ. ನೋಡಿ,
ಕೆಳಗಡೆ ಬಿಟ್ಟಿದ ತಕ್ಷಣ ಅದಷ್ಟು ಅದೇ ಮೇಲೆ ಬರುತ್ತೆ. 1-2 ನಿಮಿಷ ಆಮೇಲೆ ಇನ್ನೊಂದು ಕಡೆ ತಿರ್ಗಿಸ್ಕೊಳ್ಳೋಣ. ನೋಡಿ ಒಂದು ಕಡೆ ಇವಾಗ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳೋಣ. ನಾನು ಈರುಳ್ಳಿ ಹಾಕಿಲ್ಲ. ಹಿಟ್ಟಿಗೆ ಬೇಕು ಅಂದರೆ ನೀವು ಈರುಳ್ಳಿ ಸಹ ಹಾಕಿ ಮಾಡ್ಕೋಬೋದು. ಶಿವರಾತ್ರಿ ಎಲ್ಲ ಬಂದಾಗ ಈರುಳ್ಳಿ ಎಲ್ಲ ತಿನ್ನಬಾರ್ದಲ್ವ, ಅದಕ್ಕೆ ನಾನು ಈರುಳ್ಳಿ ಹಾಕಲ್ಲ. ಹಬ್ಬದ ಟೈಮಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಲ್ಲ, ಅದಕ್ಕೆ ನಾನು ಹಾಕಿಲ್ಲಪ್ಪ. ನಿಮ್ಗೆ ಬೇಕಾದರೆ ಇದರಲ್ಲಿ ಹಿಟ್ಟಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕ್ಕೋಬೋದು. ಇಲ್ಲಿ ನೋಡಿ ನಿಪ್ಪಟ್ಟಾಗಿದೆ, ಕಲರ್ ಚೇಂಜ್ ಆಗಿದೆ. ಅದ್ರ ಜೊತೆಗೆ ಅಲ್ಲಿ ಸೌಂಡ್ ಅನ್ನೋದು ಸಹ ನಿಮಗೆ ಗೊತ್ತಾಗುತ್ತೆ. ಫಸ್ಟಲ್ಲಿ ಹಾಕ್ದಾಗ ಬರೋ ಸೌಂಡು, ಆಮೇಲೆ ತೆಗೆಯುವಾಗ ಸೌಂಡು ಗೊತ್ತಾಗುತ್ತೆ. ನೋಡಿ ಗೋಲ್ಡ್ ಕಲರ್ ಬಂದಿದೆ. ಗೋಲ್ಡ್ ಕಲರ್ ಬರಬೇಕು ಅಂತ ಮತ್ತೆ ಎಣ್ಣೆ ಎಲ್ಲಾದರೂ ಸಿಮ್ಮಲ್ಲಿ ಇಂದ ಹೈಯಲ್ಲಿ ಇಟ್ಬಿಡ್ಬೇಡಿ. ಮತ್ತು ಮೇಲೆ ಮಾತ್ರ ಗೋಲ್ಡ್ ಇರುತ್ತೆ, ಒಳಗಡೆ ಎಲ್ಲ ಹಂಗಂಗೆ ಇರುತ್ತೆ. ಸಿಮ್ಮಲ್ಲೇ ಕ್ಲೀನಾಗಿ ಈ ಥರ ಮಾಡ್ಕೊಳ್ಳಿ. ಈಗ ನಮ್ಮ ನಿಪ್ಪಟ್ಟು ರೆಡಿಯಾಗಿದೆ. ಇದೇ ಥರ ಎಲ್ಲ ನಿಪ್ಪಟ್ಟುಗಳು ಮಾಡ್ಕೊಳ್ಳೋಣ. ಇನ್ನು ಇದೆ, ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡು ನೋಡಿ ಸೌಂಡ್ ಬರ್ತಾಯಿದೆ ಅಲ್ಲ. ನೋಡಿ ಫ್ರೆಂಡ್ಸ್, ನಿಪ್ಪಟ್ಟು ನಾವು ಮಾಡಿದ್ವಲ್ಲ ರೆಡಿಯಾಗಿದೆ. ಇನ್ನು ಸ್ವಲ್ಪ ಇದೆ. ಇದೇ ಥರ ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ. ನೋಡಿ ನಮ್ಮ ನಿಪ್ಪಟ್ಟು ರೆಡಿಯಾಗಿದೆ. ಎಣ್ಣೆ ಎಲ್ಲ ನಾವು ಫ್ರೆಶ್ಶಾಗಿ ಹಾಕಿರ್ತೀವಲ್ಲ, ಎಷ್ಟು ದಿನ ಆದರೂ ಕೆಡಲ್ಲ. ಒಂಥರ ಸ್ಮೆಲ್ಲು ಆ ಥರ ಏನೂ ಬರಲ್ಲ. ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಒಂದ್ಸರಿ ಈ ಥರ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಬರೆಯೋದು ಮರ್ತೋಗಬೇಡಿ. ಇಲ್ಲಿ ನೋಡಿ ಎಷ್ಟು ಗರಿಯಾಗಿದೆ ನೋಡಿ, ಸೌಂಡ್ ಬರ್ತಿದೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೆಯೋದು ಮರ್ತೋಗಬೇಡಿ. ಓಕೆ ಬಾಯ್ ಫ್ರೆಂಡ್ಸ್, ಇನ್ನೊಂದು ಹೊಸ ಅಡುಗೆಯಲ್ಲಿ ನಿಮ್ಮ ಜೊತೆ ಮುಂದೆ ಬರ್ತೀನಿ.